ಕುಮಟಾದ ಪ್ರಸಿದ್ಧ ನಾಗಕ್ಷೇತ್ರ ನಾಗತೀರ್ಥದಲ್ಲಿ ನಾಗರ ಪಂಚಮಿ ಸಂಭ್ರಮ ಕಳೆಗಟ್ಟಿತ್ತು. ಅಪಾರ ಸಂಖ್ಯೆಯ ಭಕ್ತರು ಸೇವೆ ಸಮರ್ಪಿಸಿದರು. ಶ್ರಾವಣ ಮಾಸ ಎಂದರೆ ಹಿಂದೂಗಳ ಪಾಲಿಗೆ ಹಬ್ಬಗಳ ಮಾಸ ಎಂದೇ ಪ್ರಖ್ಯಾತಿ ಪಡೆದಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಆಚರಿಸಲ್ಪಡುವ ನಾಗರ ಪಂಚಮಿ ಹಬ್ಬಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದ್ದು, ಹಬ್ಬ ಹರಿದಿನಗಳ ಆರಂಭದ ಹಬ್ಬವಾಗಿ ಆಚರಿಸಲ್ಪಡುತ್ತದೆ. ಈ ದಿನ ನಾಗದೇವರಿಗೆ ಹಾಲೆರೆದು ಪೂಜಿಸಿ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುವಂತೆ ಬೇಡಿಕೊಳ್ಳುವುದು ವಾಡಿಕೆ. ನಾಗರ ಪಂಚಮಿಯ ಹಿನ್ನೆಲೆಯಲ್ಲಿ ಇಂದು ಕುಮಟಾ ತಾಲೂಕಿನ ಪುರಾಣ ಪ್ರಸಿದ್ಧ ನಾಗಕ್ಷೇತ್ರಗಳಲ್ಲಿ ಒಂದಾಗಿರುವ ದಾರೇಶ್ವರ ನಾಗತೀರ್ಥದಲ್ಲಿ ಶ್ರದ್ಧಾಭಕ್ತಿಯಿಂದ ನಾಗರ ಪಂಚಮಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಬೆಳಗಿನ ಜಾವ 5 ಗಂಟೆಯಿಂದಲೇ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ನಾಗದೇವರಿಗೆ ಕ್ಷೀರಾಭಿಷೇಕ, ಎಳನೀರಿನ ಅಭಿಷೇಕ, ಪಂಚಾಮೃತಾಭಿಷೇಕ, ಹಣ್ಣುಕಾಯಿ ಸೇವೆ, ಬಾಳೆಗೊನೆ ಸೇವೆ ಸೇರಿದಂತೆ ವಿವಿಧ ಸೇವೆಗಳನ್ನು ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿಕೊಂಡರು. ನಾಗತೀರ್ಥದ ಪಕ್ಕದಲ್ಲೇ ಇರುವ ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿಯೂ ಸಹ ನಾಗರ ಪಂಚಮಿ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಕುಂಕುಮಾರ್ಚನೆ, ಭಸ್ಮಾರ್ಚನೆ, ಅಷ್ಟೋತ್ತರ ಪಠಣ, ದೇವರಿಗೆ ವಿವಿಧ ಅಭಿಷೇಕಗಳು ನಡೆದವು. ದೇವಾಲಯಕ್ಕೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ದೇವರಿಗೆ ವಿಶೇಷ ಸೇವೆಗಳನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಅರ್ಚಕರಾದ ಗಣೇಶ್ ಭಟ್ ಅವರು ನಮ್ಮ ವಿಸ್ಮಯ ವಾಹಿನಿಯೊಂದಿಗೆ ಮಾತನಾಡಿ, ಇಂದು ನಾಗರ ಪಂಚಮಿಯ ಹಿನ್ನೆಲೆಯಲ್ಲಿ ಪುರಾಣ ಪ್ರಸಿದ್ಧ ನಾಗಕ್ಷೇತ್ರಗಳಲ್ಲಿ ಒಂದಾಗಿರುವ ಈ ನಾಗತೀರ್ಥಕ್ಕೆ ಬೆಳಿಗ್ಗೆಯಿಂದಲೇ ಸಾವಿರಾರು ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆಗಳನ್ನ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿಕೊಂಡಿದ್ದಾರೆ. ಈ ಕ್ಷೇತ್ರವು ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿದ್ದು, ಇಲ್ಲಿಯ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ಗುಣವಾಗುತ್ತದೆ. ಸಂತಾನ ಸಮಸ್ಯೆಯಿಂದ ಬಂದಂತಹ ಅದೆಷ್ಟೋ ದಂಪತಿಗಳಿಗೆ ಸಂತಾನ ಭಾಗ್ಯ ಲಭಿಸಿದೆ. ಇಲ್ಲಿ ನಾಗ ಪ್ರತಿಷ್ಠೆ, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತದೆ ಎಂದು ಮಾಹಿತಿ ನೀಡಿದರು. ಇವತ್ತಿನ ದಿವಸ ನಾಗಪಂಚಮಿ ಹಬ್ಬ. ಈ ಹಬ್ಬಕ್ಕಾಗಿ ಬಹು ದೂರದಿಂದ ಬಹಳ ಜನರು ವಿಜೃಂಭಣೆಯಿಂದ ನಾಗೇಶ್ವರಂಗೆ ಮತ್ತು ಮಹಾಲಿಂಗೇಶ್ವರಂಗೆ ಹಣ್ಣುಕಾಯಿ ಸೇವೆ, ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಮತ್ತು ಕರ್ಪೂರಾರತಿ, ಭಸ್ಮಾರ್ಚನೆ ಮತ್ತು ಕುಂಕುಮಾರ್ಚನೆ ಮತ್ತು ಪುಷ್ಪಾರ್ಚನೆ, ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಸಿಂಹಾಳಾಭಿಷೇಕ ಎಲ್ಲವನ್ನು ಸಹ ಮಾಡಿಸುತ್ತಾರೆ. ಮತ್ತು ಇದು ಬಹು ಪುರಾತನ ಕ್ಷೇತ್ರಾದ್ದರಿಂದ ಇಲ್ಲಿ ಈ ಕೆರೆಯಲ್ಲಿ ಸ್ನಾನ ಮಾಡೋದರಿಂದ ಅವರಿಗೆ ಮಕ್ಕಳು ಸಂತಾನೋತ್ಪತ್ತಿಯಾಗ್ತದೆ ಮತ್ತು ಚರ್ಮ ರೋಗ ಇದ್ದರು ಆ ಚರ್ಮ ರೋಗಗಳು ಕಡಿಮೆಯಾಗುತ್ತವೆ. ಯಾವುದೇ ಕಾಯಿಲೆ ರೋಗ ಇದ್ದರೂ ಅದು ಎಲ್ಲ ಕಡಿಮೆಯಾಗಿ ಇಲ್ಲಿ ಸತ್ಸಂತಾನ ಮತ್ತು ಸದ್ವಿದ್ಯೆ, ಸದ್ಬುದ್ಧಿ ಪ್ರಾಪ್ತಿಯಾಗುತ್ತವೆ. ಬಹು ಪುರಾತನ ಕ್ಷೇತ್ರ ಇದು ನಾಗಕ್ಷೇತ್ರ ಮತ್ತು ಶ್ರೀ ಮಹಾಲಿಂಗೇಶ್ವರನ ಕ್ಷೇತ್ರ ಬಹು ಪುಣ್ಯಕರವಾದ ಕ್ಷೇತ್ರ. ಇಲ್ಲಿ ಸಹಸ್ರಾರು ಜನರು ಬಂದು ಪೂಜೆ ಪುನಸ್ಕಾರ ಮಾಡಿಕೊಳ್ಳುತ್ತಾರೆ. ಇದಲ್ಲದೆ ಇಲ್ಲಿ ವರ್ಷಂಪ್ರತಿ ನಾಗಪ್ರತಿಷ್ಠೆ ಮತ್ತು ಅಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಇತ್ಯಾದಿ ಕಾರ್ಯಕ್ರಮವು ಮೇಲಿಂದ ಮೇಲೆ ಭಕ್ತಾದಿಗಳು ಮಾಡಿಸ್ತಾ ಇರುತ್ತಾರೆ. ಬಹು ಪುರಾತನ ಕ್ಷೇತ್ರ. ಕುಮಟಾ ತಾಲೂಕಿನ ವಿವಿಧ ದೇವಾಲಯಗಳಲ್ಲಿಯೂ ಸಹ ಈ ನಾಗರ ಪಂಚಮಿ ಹಬ್ಬವು ಅತ್ಯಂತ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಗ್ರಾಮದೇವಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯ, ಕುಂಭೇಶ್ವರ ದೇವಾಲಯ, ಮಾಸ್ತಿಕಟ್ಟಿಯಲ್ಲಿ ಶ್ರೀ ಮಹಾಸತಿ ದೇವಾಲಯದಲ್ಲಿಯೂ ಸಹ ಅನೇಕ ಭಕ್ತರು ಆಗಮಿಸಿ ನಾಗದೇವರಿಗೆ ಕ್ಷೀರಾಭಿಷೇಕ, ಎಳನೀರಿನ ಅಭಿಷೇಕ, ಪಂಚಾಮೃತಾಭಿಷೇಕ ಸೇರಿದಂತೆ ವಿವಿಧ ಸೇವೆಗಳನ್ನು ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿಕೊಂಡರು. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.